ರಾಶಿಯವರೇ, ಓಂ ಜಯಂತಿ, ಮಂಗಳಕಾಳಿ, ಭದ್ರಕಾಳಿ, ಕಪಾಲಿನಿ ದುರ್ಗಾ ಕ್ಷಮಾ ಶಿವದಾತ್ರಿ, ಸ್ವಾಹ ಸ್ವದಾ ನಮೋಸ್ತುತೆ, ಜೈ ಮಹಾಕಾಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾಳೆ ಬೆಳಗ್ಗೆ 9:56 ನಂತರ ನಿಮ್ಮ ಜೀವನದಲ್ಲಿ ಪೂರ್ಣ 1,00,000 ಕೈಗೆ ಸಿಗಲಿದೆ. ಹೌದು, ರಹಸ್ಯವಾಗಿ ಈ ಜಾಗಕ್ಕೆ ಒಂಟಿಯಾಗಿ ಹೋಗಿ ನೋಡಿ ಬನ್ನಿ. ನಾಳೆ ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಇಂತಹ ಪವಾಡ ನಡೆಯಲಿದೆ. ಇದರ ಬಗ್ಗೆ ನೀವು ಎಂದೂ ಕಲ್ಪನೆ ಕೂಡ ಮಾಡಿರಲು ಸಾಧ್ಯವಿಲ್ಲ. ಏಕೆಂದರೆ ನನ್ನ ಸಾಧಕರೇ, ಇಂದಿನ ದಿನ ಬರೀ ಒಂದು ತಾರೀಕು ಮಾತ್ರವಲ್ಲ, ಬದಲಿಗೆ ನಿಮ್ಮ ಜೀವನವನ್ನೇ ಬದಲಿಸುವ ಒಂದು ಸಂಕೇತವಾಗಿದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ತೊಂದರೆಯಲ್ಲಿದ್ದೀರಿ. ಹಣ ನಿಮ್ಮ ಜೀವನದಲ್ಲಿ ಬರುತ್ತಿರಲಿಲ್ಲ, ಸಂಬಂಧಗಳಲ್ಲಿ ದೂರ ಉಂಟಾಗಿತ್ತು, ಕಷ್ಟಪಟ್ಟರೂ ಯಶಸ್ಸು ಸಿಗುತ್ತಿರಲಿಲ್ಲ. ಆದರೆ ಈಗ ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಧನದ ದೇವತೆ ಮಾತಾ ಲಕ್ಷ್ಮೀ ದೇವಿ ಮತ್ತು ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ನಿಮ್ಮ ಪರಿಶ್ರಮವನ್ನು ನೋಡಿದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ಮತ್ತು ಈಗ ಮುಂದಿನ 48 ಗಂಟೆಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಭಯಂಕರ ಪವಾಡ ನಡೆಯಲಿದೆ. ಅದನ್ನು ನೋಡಿ ನಿಮ್ಮ ಪಾದಗಳ ಕೆಳಗಿನ ಭೂಮಿಯೇ ಸರಿದು ಹೋಗುತ್ತದೆ. ಈಗ ಸಿದ್ಧರಾಗಿ, ಏಕೆಂದರೆ ಮುಂದಿನ 48 ಗಂಟೆಗಳಿಂದ ಗ್ರಹಗಳ ಚಲನೆಯು ನಿಮ್ಮ ಪರವಾಗಿ ಬದಲಾಗಲಿದೆ ಮತ್ತು ನೀವು ಭಗವಂತನಲ್ಲಿ ಏನೇ ಕೇಳಿದರೂ ಎಲ್ಲವನ್ನೂ ಅವರು ನಿಮಗೆ ಕರುಣಿಸಲಿದ್ದಾರೆ. ಹಣವಾಗಲಿ, ಗಾಡಿಯಾಗಲಿ, ಬಂಗಲೆಯಾಗಲಿ, ಮನೆಯಾಗಲಿ, ಉದ್ಯೋಗವಾಗಲಿ, ಶಿಕ್ಷಣವಾಗಲಿ ಅಥವಾ ನಿಮಗೆ ಬೇಕಾದ ಯಾವುದೇ ವಿಷಯವಾಗಲಿ, ಮುಂದಿನ 48 ಗಂಟೆಗಳ ನಂತರ ನೀವು ನಿಮ್ಮ ಮನೆಯೊಳಗೆ ಕುಳಿತು 5 ಪದಗಳನ್ನು ಹೇಳಿಬಿಡಿ. ನಂತರ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ಮತ್ತು ಧನದ ದೇವತೆ ಲಕ್ಷ್ಮೀ ದೇವಿ ನಿಮ್ಮ ಕಷ್ಟವನ್ನು ಮಾತ್ರವಲ್ಲದೆ ನಿಮ್ಮ ಭಾವನೆಗಳನ್ನು ನೋಡಿ ಪ್ರಸನ್ನರಾಗುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಆಸೆಯನ್ನು ಪೂರ್ಣಿಸುತ್ತಾರೆ. ಆದ್ದರಿಂದ ಇಂದು ಮಾತಾರಾಣಿ ಲಕ್ಷ್ಮೀ ದೇವಿಯ ನಿಜವಾದ ಭಕ್ತರು ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ಅವರು ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಹರಿ ವಿಷ್ಣು ಭಗವಾನ್ ಜೈ ಮಾತಾ ಲಕ್ಷ್ಮಿ ಎಂದು ಸದ್ಭಾವನೆಯಿಂದ ಬರೆಯಿರಿ. ಇದರಿಂದ ಭೋಲೆನಾಥ್ ಶಿವ ಮತ್ತು ಮಾತಾ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ನೀವು ಹೇಗೆ ಇದ್ದರೂ ಇವತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಎಂದರೆ ಈ ವಿಡಿಯೋದಲ್ಲಿ ಹೇಳಲಾಗುವ 7 ದೊಡ್ಡ ಶುಭ ಸುದ್ದಿಗಳಲ್ಲಿ ಒಂದು ಸುದ್ದಿ ನೇರವಾಗಿ ನಿಮ್ಮ ಧನಭಾಗ್ಯ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಒಂದು ವೇಳೆ ನೀವು ಈ ಅವಕಾಶವನ್ನು ಗುರುತಿಸಿದರೆ ಮುಂಬರುವ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಬದಲಾವಣೆ ಆಗಲಿದೆ. ಕುಂಭರಾಶಿಯವರೇ, ಈ ಸಮಯದಲ್ಲಿ ಶನಿದೇವನು ನಿಮ್ಮ ರಾಶಿಯ ಮೇಲೆ ವಿಶೇಷ ಕೃಪೆ ತೋರುತ್ತಿದ್ದಾನೆ ಮತ್ತು ಮಾತಾಲಕ್ಷ್ಮಿಯ ಕೃಪೆಯಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುವ ಯೋಗಗಳು ಮೂಡಿಬರುತ್ತಿವೆ. ಯಾರೆಲ್ಲ ಉದ್ಯೋಗದಲ್ಲಿ ಪಡುತ್ತಿದ್ದೀರೋ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಅವಕಾಶ ಸಿಗಲಿದೆ. ಯಾರ ಮನೆಯಲ್ಲಿ ಸತತವಾಗಿ ಉದ್ವಿಗ್ನತೆ ಇತ್ತೋ ಅಲ್ಲಿ ಈಗ ಸಂತೋಷದ ದಿನಗಳು ಬರಲಿವೆ. ಆದರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ನೀವು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ. ಆದರೆ ಬದಲಿಗೆ ನಿಮಗೆ ಸಿಕ್ಕಿದ್ದು ದುಃಖ, ನೋವು ಮತ್ತು ಜನರ ಚುಚ್ಚು ಮಾತುಗಳು. ಈಗ ಆ ಸಮಯ ಕಳೆದು ಹೋಗಿದೆ. ಹೊಸ ಸಮಯದ ಆರಂಭವಾಗಿದೆ. ಇವತ್ತಿನ ರಾತ್ರಿ ಕಳೆದ ನಂತರ ಒಬ್ಬ ಕುಂಭ ರಾಶಿಯವರಿಗೂ ಸಿಗದಂತಹ ಅದ್ಭುತ ಯೋಗ ಕೂಡಿ ಬರಲಿದೆ. ಕೆಲವರಿಗೆ ಇದ್ದಕ್ಕಿದ್ದಂತೆ ಧನಲಾಭ, ಶುಭ ಸುದ್ದಿ, ಹೊಸ ಉದ್ಯೋಗ, ಪ್ರೀತಿಯಲ್ಲಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವ ಮರ್ಯಾದೆ ಸಿಗುವ ಯೋಗಗಳು ಕಾಣಿಸುತ್ತಿವೆ. ಒಂದು ವೇಳೆ ನಿಮ್ಮ ಹೆಸರು SH ಮತ್ತು 6 ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಈ ಸಮಯ ನಿಮಗಾಗಿ ಆಗಿದೆ. ಈ ಹೆಸರಿನ ಜನರನ್ನು ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ಮತ್ತು ಮಾತಾ ಧನಲಕ್ಷ್ಮಿ ಶ್ರೀಮಂತರನ್ನಾಗಿ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ. ಮುಂದಿನ 48 ಗಂಟೆಗಳ ಒಳಗೆ ತುಂಬಾ ಶ್ರೀಮಂತರಾಗಲಿದ್ದಾರೆ ಎಂದು ಹೇಳಲಾಗಿದ್ದು ಅದಕ್ಕಾಗಿ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಬೇಕು ಎಂದು ತಿಳಿಸಲಾಗಿದೆ. ಈ ಕೆಲಸವನ್ನು ಮಾಡಿದರೆ ಜೀವನದಲ್ಲಿ ಏನು ಕೈಗೆ ಸಿಗುವುದಿಲ್ಲ ಎಂದು ಹೇಳಲಾಗಿದೆ. ಆರಂಭದಲ್ಲಿ ಹೇಳಿದಂತೆ 1,00,000 ಹೇಗೆ ಸಿಗುತ್ತದೆ ಎಂಬುದನ್ನು ವಿಡಿಯೋದಲ್ಲಿ ವಿವರಿಸಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಲು ತಿಳಿಸಲಾಗಿದೆ. ವಿಡಿಯೋದಲ್ಲಿ ತಿಳಿಸಿರುವ ಪರಿಹಾರವನ್ನು ಮಾಡಿದರೆ ಅದೃಷ್ಟವು ಹಣ ಮತ್ತು ಯಶಸ್ಸನ್ನು ನತ್ತ ಸೆಳೆಯಲು ಆರಂಭಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಜೈ ಶ್ರೀ ಶನಿದೇವ ಎಂದು 7 ಬಾರಿ ಕಮೆಂಟ್ ಮಾಡಲು ತಿಳಿಸಲಾಗಿದೆ. ಈಗ ಕುಂಭರಾಶಿಯವರಿಗೆ ಸಿಗಲಿರುವ ಮೊದಲ ಶುಭ ಸುದ್ದಿ ಹಣಕ್ಕೆ ಸಂಬಂಧಿಸಿದೆ. ಕಳೆದ ಕೆಲವು ತಿಂಗಳುಗಳಿಂದ ಹಣದ ವಿಷಯದಲ್ಲಿ ತೊಂದರೆ ಅನುಭವಿಸುತ್ತಿದ್ದವರಿಗೆ ಎಲ್ಲಾದರೂ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಬಿಸಿನೆಸ್ ಮಾಡುವವರಿಗೆ ದೊಡ್ಡ ಆರ್ಡರ್ ಸಿಗಬಹುದು ಮತ್ತು ಉದ್ಯೋಗಿಗಳಿಗೆ ಬೋನಸ್ ಅಥವಾ ಹೊಸ ಆದಾಯದ ಹಾದಿ ಕಾಣಿಸಬಹುದು. ಎರಡನೇ ಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ. ನಿರುದ್ಯೋಗಿಗಳಿಗೆ ಹೊಸ
ಹೊಸ ಅವಕಾಶಗಳು ಸಿಗಬಹುದು. ಫೋನ್ ಕಾಲ್, ಇಂಟರ್ವ್ಯೂ ಅಥವಾ ಪರಿಚಯಸ್ಥರ ಮೂಲಕ ಉತ್ತಮ ಅವಕಾಶ ದೊರೆಯಬಹುದು. ಆಫೀಸ್ನಲ್ಲಿ ಗೌರವ ಹೆಚ್ಚಾಗಬಹುದು. ವಿರೋಧಿಗಳು ಮುಕ್ತರಾಗಬಹುದು ಹಾಗೂ ಪ್ರಮೋಷನ್ ಆಗುವ ಸೂಚನೆಗಳು ಕಾಣಿಸಬಹುದು. ಕಷ್ಟಪಟ್ಟು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರಿಗೆ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗಿದೆ. ಮೂರನೆಯ ಶುಭ ಸುದ್ದಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದೆ. ಸಂಬಂಧಗಳಲ್ಲಿ ಇದ್ದ ದೂರುಗಳು ಕಡಿಮೆಯಾಗಬಹುದು. ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗಬಹುದು. ಒಂಟಿಯಾಗಿರುವವರ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಬರಬಹುದು. ಮನೆಯಲ್ಲಿ ಮದುವೆಯ ಮಾತುಕತೆ ಕೂಡ ಪಕ್ಕಾ ಆಗಬಹುದು. ನಾಲ್ಕನೇ ಶುಭ ಸುದ್ದಿ ನಿಂತು ಹೋಗಿದ್ದ ಕೆಲಸಗಳಿಗೆ ಸಂಬಂಧಿಸಿದೆ. ಪದೇ ಪದೇ ಅಡಚಣೆ ಆಗುತ್ತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ, ಜಮೀನು, ಪ್ರಾಪರ್ಟಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನೆಮ್ಮದಿ ಸಿಗಬಹುದು. ಬಹಳ ದಿನಗಳಿಂದ ಇದ್ದ ತೊಂದರೆಗಳು ಕಡಿಮೆಯಾಗಬಹುದು. ಮುಂದಿನ 48 ಗಂಟೆಗಳ ನಂತರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸಲು ಆರಂಭಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಈಗ ಸಿದ್ಧರಾಗಿ ಮತ್ತು ನಿಮ್ಮ ಜೀವನದಲ್ಲಿ ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿ ನೋಡಿ. 5ನೇ ಸಂಖ್ಯೆಯ ಶುಭ ಸುದ್ದಿ ಏನೆಂದರೆ ಸಮಾಜದಲ್ಲಿ ಮರ್ಯಾದೆ ಸಿಗಲಿದೆ. ಕುಂಭರಾಶಿಯ ಜನರು ತಮ್ಮ ಗುರುತನ್ನು ಹೆಚ್ಚಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡುತ್ತಾರೆ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಜನ ಇವರನ್ನು ಹೊಗಳುವುದಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. 48 ಗಂಟೆಗಳ ನಂತರ ಕುಂಭರಾಶಿಯವರ ಜೀವನದಲ್ಲಿ ಜನ ನಿಮ್ಮ ಮಾತನ್ನು ಕೇಳುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಯಾವ ಜನ ನಿಮ್ಮನ್ನು ದುರ್ಬಲ ಎಂದು ಭಾವಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಲಿದ್ದಾರೆ. ಅದರಿಂದ ಈಗ ಶಾಂತರಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ದಿನಚರ್ಯೆಯನ್ನು ಆನಂದಮಯವಾಗಿ ಕಳೆಯಿರಿ. ಏಕೆಂದರೆ ಯೋಚನೆ ಮಾಡಿ ಮಾಡಿ ನೀವು ಈಗಾಗಲೇ ಬಹಳಷ್ಟು ಸಮಯ ಕಳೆದು ಬಿಟ್ಟಿದ್ದೀರಿ. ಈಗ ನೀವು ಎಷ್ಟು ಕೆಟ್ಟದಾಗಿ ಯೋಚಿಸುತ್ತೀರೋ ಅಷ್ಟೇ ಹೆಚ್ಚು ಕೆಟ್ಟದಾಗುತ್ತದೆ. ಆದ್ದರಿಂದ ಎಲ್ಲಕ್ಕಿಂತ ಉತ್ತಮವಾದದ್ದನ್ನು ಯೋಚಿಸಿ ಮತ್ತು ಸಕಾರಾತ್ಮಕವಾಗಿ ಇರಲು ಪ್ರಯತ್ನಿಸಿ. ಆಗಲೇ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿದೆ. ಯಾವ ವ್ಯಕ್ತಿ ಸಮಯ ಇರುವಾಗಲೇ ಎಚ್ಚೆತ್ತುಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳುತ್ತಾನೋ ಮತ್ತು ಈ ಮಂತ್ರವನ್ನು ಪಠಿಸುತ್ತಾನೋ ಅವನ ಕೈಗೆ ಪೂರ್ತಿ 50 ಲಕ್ಷ ಸಿಗಲಿದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ನೋವು, ನಿಮ್ಮಿಂದಲೇ ಜನರಿಂದಲೇ ನಿಮಗೆ ಸಿಕ್ಕ ಮೋಸ, ಕೆಲಸದಲ್ಲಿ ಎದುರಾದ ಅಡೆತಡೆಗಳು, ಹಣದ ಮತ್ತು ಕನಸಿನ ಬೇಸರ. ಆದರೆ ಸಮಯ ತನ್ನ ದಿಕ್ಕನ್ನು ಬದಲಾಯಿಸುವ ಮುನ್ನವೇ ಇವೆಲ್ಲವೂ ನಿಮ್ಮ ಜೀವನವನ್ನು ದೊಡ್ಡ ಸಂಕಷ್ಟಕ್ಕೆ ತಳ್ಳಿದ್ದವು. ಇವುಗಳನ್ನು ನೋಡಿದ ನಂತರವೂ ನಿಮ್ಮವರು ನಿಮ್ಮನ್ನು ಕೈ ಹಿಡಿಯಲಿಲ್ಲ. ಇದನ್ನೇ ಯೋಚಿಸುತ್ತಾ ಕೊನೆಯವರೆಗೂ ನಮ್ಮ ಸಮಯ ಯಾವಾಗ ಬರುತ್ತದೆ ಎಂದು ನೀವು ಸಮಯವನ್ನು ವ್ಯರ್ಥ ಮಾಡುತ್ತಾ ಹೋದಿರಿ. ದಿನಾಲೂ ಭಗವಾನ್ ಶಿವನ ಮುಂದೆ, ಸಾಕ್ಷಾತ್ ಹನುಮಂತನ ಮುಂದೆ ಕುಳಿತುಕೊಂಡು, ಪ್ರಭು, ಕೊನೆಗೂ ನಾವು ನಮ್ಮ ಜೀವನದಲ್ಲಿ ಅಂತಹದೇನು ತಪ್ಪು ಕೆಲಸ ಮಾಡಿದ್ದೇವೆ, ಅಂತಹ ಯಾವ ದೊಡ್ಡ ಪಾಪ ಮಾಡಿದ್ದೇವೆ, ಅದಕ್ಕಾಗಿ ನೀವು ಈ ಶಿಕ್ಷೆ ನಮಗೆ ಈ ಜನ್ಮದಲ್ಲಿ ನೀಡುತ್ತಿದ್ದೀರಿ ಎಂದು ಕೇಳುತ್ತಿದ್ದೀರಿ. ಪ್ರತಿದಿನ ನಿಮ್ಮ ಕನಸುಗಳ ಸಮಸ್ಯೆ, ಮನೆಯ ತೊಂದರೆ ಮತ್ತು ನಾಳೆ ಏನಾಗಬಹುದು ಎಂಬ ಚಿಂತೆಯಲ್ಲೇ ಯೋಚಿಸಿ ನಿಮ್ಮ ಹಗಲು ರಾತ್ರಿಯ ಸಮಯವನ್ನು ಹೀಗೆ ಕಳೆಯುತ್ತಿದ್ದೀರಿ. ಮನಸ್ಸಿನ ಆತಂಕ ನಿಮ್ಮನ್ನು ಕಾಡುತ್ತಿದೆ ಮತ್ತು ನೆಮ್ಮದಿಯ ನಿದ್ದೆ ಮಾಡಲು ಬಿಡುತ್ತಿಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬಹಳಷ್ಟು ನೋವನ್ನು ಅನುಭವಿಸುತ್ತೀರಿ. ಇದರಿಂದ ಮೋಸ ಹೋಗುವುದು, ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುವುದು, ಹಣದ ಚಿಂತೆ, ಮನಸ್ಸಿನ ಆತಂಕ. ಆದರೆ ಈಗ ಸಮಯವೂ ಬದಲಾಗಲಿದೆ. ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಶನಿದೇವ ಮತ್ತು ಗುರುಗ್ರಹದ ವಿಶೇಷ ದೃಷ್ಟಿಯಿಂದ ನಿಮ್ಮ ಭಾಗ್ಯದ ಸ್ಥಾನವನ್ನು ಕ್ರಿಯೆಗೊಳಿಸಲು ಒಂದು ಬಹಳ ದೊಡ್ಡ ಅವಕಾಶ ಸಿಗಲಿದೆ. ಸರಿಯಾಗಿ ಇಂದು ಸಂಜೆ 4:56 ನಂತರ ಒಂದು ವೇಳೆ ನೀವು ಇದನ್ನು ಗುರುತಿಸಲು ಸ್ವಲ್ಪವೇ ತಪ್ಪು ಮಾಡಿದರೂ ಸಹ ಭಗವಂತನು ನಿಮಗೆ ಏನನ್ನೂ ನೀಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಂದು ಜೀವನದ ಪಾಲಿಗೆ ಗೋಲ್ಡನ್ ಸಮಯ, ಸುವರ್ಣಕಾಲ ಆರಂಭವಾಗಲಿದೆ ಎಂದು ತಿಳಿದುಕೊಳ್ಳಿ. ಇದೇ ಕಾರಣಕ್ಕಾಗಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಭಗವಾನ್ ಶ್ರೀ ಶನಿದೇವ ಮತ್ತು ಮಾತಾ ಧನಲಕ್ಷ್ಮಿಯ ಕಡೆಯಿಂದ ನಿಮ್ಮ ಮುಂದೆ ಈ ವಿಡಿಯೋ ಬಂದು ತಲುಪಿದೆ. ನಿಮಗೆ ಈ ವಿಡಿಯೋದಲ್ಲಿ ನಾವು ಒಂದು ರಹಸ್ಯಮಯ ಜಾಗದ ಬಗ್ಗೆ ತಿಳಿಸಲಿದ್ದೇವೆ. ಒಂದು ಇಂತಹ ಮಂತ್ರದ ಬಗ್ಗೆ ಹೇಳಲಿದ್ದೇವೆ. ಅದನ್ನು ಪಠಿಸಿದ ನಂತರ ಮತ್ತು ಈ ಜಾಗಕ್ಕೆ ಹೋದ ನಂತರ ನಿಮಗೆ ಸಿಗುವ ವಸ್ತುಗಳನ್ನು ನೋಡಿ ನೀವು ಸ್ವತಃ ಕಣ್ಣೀರಿಡುತ್ತೀರಿ. ಭಗವಂತನಿಗೆ ಧನ್ಯವಾದ ಅರ್ಪಿಸುತ್ತೀರಿ. ಧನ್ಯೋಷ್ಮಿ ಪ್ರಭು, ನಾವು ನಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಶುಭ ಸುದ್ದಿ ನಮಗೆ ಸಿಗಬಹುದು ಎಂದು ಯೋಚಿಸಿರಲೇ ಇಲ್ಲ ಎಂದು ಕೃತಜ್ಞತೆ ಸಲ್ಲಿಸುತ್ತೀರಿ. ಆದ್ದರಿಂದ ಇಂದು ಎಲ್ಲಕ್ಕಿಂತ ಮೊದಲು ಮಹಾದೇವನ ನಿಜವಾದ ಭಕ್ತರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಹಾಗೆ ಓಂ ನಮಃ ಶಿವಾಯ, ಜೈ ಮಾತಾ ಧನಲಕ್ಷ್ಮಿ ಎಂದು ಸದ್ಭಾವನೆಯಿಂದ ಬರೆಯಿರಿ. ಇದರಿಂದ ಬೋಲೆ ಬಾಬಾ ಮತ್ತು ಮಾತಾ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಹಾಗಾದರೆ ನನ್ನ ಸಾಧಕರೇ, ಇಂದಿನ ಈ ವಿಶೇಷ ಭವಿಷ್ಯವಾಣಿಯಲ್ಲಿ ನಾನು ನಿಮಗೆ ಆ ವಿಷಯವನ್ನು ತಿಳಿಸಲಿದ್ದೇನೆ. ಅದೇನೆಂದರೆ
ಯಾವ ಶುಭ ಸಂಕೇತ ನಿಮಗೆ ಸಿಗಲಿದೆ? ಯಾವ ವ್ಯಕ್ತಿ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾನೆ? ಮನೆಯ ಯಾವ ಮೂಲೆಯಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗಲಿದೆ? ಮತ್ತು ಕೊನೆಗೆ ಏಕೆ ಹೇಳಲಾಗುತ್ತಿದೆ ಎಂದರೆ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ ಎಂದು. ಇದರ ಹಿಂದಿನ ರಹಸ್ಯ ಏನು? ಈ ವಿಷಯವನ್ನು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಆದ್ದರಿಂದ ಇಂದು ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ, ಏಕೆಂದರೆ ನಾನು ತಿಳಿಸಲಿರುವ ಈ ಪರಿಹಾರವನ್ನು ಒಂದು ವೇಳೆ ನೀವು ಮಾಡಿಕೊಂಡರೆ ಅದನ್ನು ಮಾಡಿದ ನಂತರ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುತ್ತದೆ, ಮುರಿದು ಹೋಗಿದ್ದ ಸಂಬಂಧಗಳು ಸರಿ ಹೋಗುತ್ತವೆ ಮತ್ತು ಮುಚ್ಚಿ ಹೋಗಿದ್ದ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತವೆ. ಆದರೆ ಈ ಪರಿಹಾರವನ್ನು ಪ್ರತಿಯೊಬ್ಬರೂ ತಿಳಿಸಬಾರದು. ಕೇವಲ ಯಾರಿಗೆ ಈ ಪರಿಹಾರವನ್ನು ಕೇಳುವ ಯೋಗವಿದೆಯೋ ಅವರಷ್ಟೇ ಇದನ್ನು ಕೇಳಲು ಸಾಧ್ಯ. ಮತ್ತು ಈ ಪರಿಹಾರವನ್ನು ಪೂರ್ಣ ವಿಶ್ವಾಸದೊಂದಿಗೆ ಭಗವಂತನನ್ನು ಸಾಕ್ಷಿಯಾಗಿಸಿ ನಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟವರಷ್ಟೇ ಮಾಡಲು ಸಾಧ್ಯವಾಗುತ್ತದೆ. ಯಾರು ಪ್ರಭುವಿನ ಮುಂದೆ ಪೂರ್ಣ ವಿಶ್ವಾಸದಿಂದ ಇರುತ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಮತ್ತು ಅವರ ಮನದ ಆಸೆಯನ್ನು ಈ ಆಗಸ್ಟ್ ತಿಂಗಳಲ್ಲಿ ಪೂರೈಸುತ್ತಾರೆ. ಅವರು ನಮ್ಮ ಕೆಟ್ಟ ಪರಿಸ್ಥಿತಿಯನ್ನು ಸುಧಾರಿಸುತ್ತಾರೆ ಮತ್ತು ನಮ್ಮ ಖಾಲಿ ಜೋಳಿಗೆಯನ್ನು ತುಂಬಿಸುತ್ತಾರೆ. ಅಂತಹ ಜನ ಮಾತ್ರ ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಬಹಳಷ್ಟು ಜನರಿದ್ದಾರೆ, ಅವರು ಕುಂಭ ರಾಶಿಯ ಈ ವಿಡಿಯೋವನ್ನು ಈಗಿಂದಲೇ ಅದಕ್ಕೆ ಬಿಟ್ಟು ಹೊರಟು ಹೋಗುತ್ತಾರೆ. ಆದ್ದರಿಂದ ನನ್ನ ಸಾಧಕರೇ, ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಈಗ ನಾನು ಆ ವಿಷಯವನ್ನು ತಿಳಿಸಲು ಹೊರಟಿದ್ದೇನೆ. ಅದು ಯಾರಿಗೂ ತಿಳಿದಿರುವುದಿಲ್ಲ. ಆದ್ದರಿಂದ ನೋಡುವ ಮುನ್ನ ಮತ್ತು ಕೇಳುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು 51 ಬಾರಿ ಪಠಿಸಿಕೊಳ್ಳಿ. ಏಕೆಂದರೆ ಈ ಮಂತ್ರವನ್ನು ಹೇಳಿದ ನಂತರ ನಿಮ್ಮ ಆತ್ಮ ಮತ್ತು ನಿಮ್ಮ ಇಡೀ ಶರೀರವು ಪವಿತ್ರವಾಗುತ್ತದೆ ಮತ್ತು ಅದರ ನಂತರ ನೀವು ಪ್ರಭುವಿನಲ್ಲಿ ಏನೇ ಹೇಳಿದರೂ ನಿಮ್ಮ ಪ್ರತಿಯೊಂದು ಆಸೆಯು ಪೂರ್ಣಗೊಳ್ಳುತ್ತದೆ. ಆ ಮಂತ್ರ ಹೀಗಿದೆ: ಓಂ ಕೃಷ್ಣಾಯ ವಾಸುದೇವಾಯ ಹರೇ, ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ, ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ 51 ಬಾರಿ ಅಥವಾ 5 ಬಾರಿ ಈಗಲೇ ಪುನರಾವರ್ತಿಸಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ, ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ, ಗೋವಿಂದಾಯ ನಮೋ ನಮಃ. ರಾಧೆ ರಾಧೆ. ಈ ಮಂತ್ರವನ್ನು 51 ಬಾರಿ ಹೇಳಿದ ನಂತರ ನಿಮ್ಮ ಮನಸ್ಸಿನ ಆಸೆಯನ್ನು ಹೇಳಿಕೊಳ್ಳಿ. ಅದಾದ ನಂತರ ನೋಡಿ, ನಿಮ್ಮ ಒಳಗೆ ಒಂದು ಇಂತಹ ಅದ್ಭುತ ಶಕ್ತಿ ಎನರ್ಜಿ ಉತ್ಪತ್ತಿಯಾಗುತ್ತದೆ. ಅದರ ನಂತರ ನೀವು ಅನುಭವಿಸುತ್ತೀರಿ, ಪ್ರಭು ನಮ್ಮ ಆಸುಪಾಸಿನಲ್ಲೇ ಇದ್ದಾರೆ ಮತ್ತು ನಾವು ಪ್ರಭುವಿಗೆ ಏನು ಹೇಳುತ್ತಿದ್ದೇವೋ ಅದನ್ನು ಅವರು ಕೇಳಿಸಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಯಾವುದೇ ಆಕರ್ಷಣೆಗೆ ಒಳಗಾಗಿ ತಪ್ಪು ಹೆಜ್ಜೆ ಇಡಬೇಡಿ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆಯಾಗಿದೆ. ನೀವು ಬಹಳ ದಿನಗಳಿಂದ ಕುಟುಂಬದವರೊಂದಿಗೆ ಅಥವಾ ಆಪ್ತರೊಂದಿಗೆ ಮನಬಿಚ್ಚಿ ಮಾತನಾಡದೇ ಇದ್ದರೆ ಈಗ ನೀವೇ ಮೊದಲ ಹೆಜ್ಜೆ ಇಡಿ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ಸಂಭಾಷಣೆ ಹಲವು ವರ್ಷಗಳ ದೂರವನ್ನು ಕೊನೆಗೊಳಿಸುತ್ತದೆ. ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯೇ ನಿಮಗೆ ಅತ್ಯುತ್ತಮ ಸಲಹೆಯನ್ನು ನೀಡುವವರಾಗಿರಬಹುದು. ಆದ್ದರಿಂದ ನಿಮ್ಮ ಸಂಬಂಧಗಳಿಗೆ ಸಮಯ ನೀಡಿ. ಅವಕಾಶಗಳು ಕೇವಲ ಕೆಲಸದ ರೂಪದಲ್ಲಿ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ಸಂಬಂಧಗಳ ರೂಪದಲ್ಲಿ ಬರುತ್ತವೆ. ನಿಮ್ಮ ಸಮಯವನ್ನು ಜಾಣ್ಮೆಯಿಂದ ಬಳಸಿ. ಪ್ರತಿಯೊಂದು ವಾದದಲ್ಲೂ ಭಾಗಿಯಾಗಲು ಅಗತ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಯೋಚನೆಯನ್ನು ಎಲ್ಲರಿಗೂ ಹೇಳಬೇಕಾಗಿಲ್ಲ. ಕೆಲವು ಕನಸುಗಳು ನಿಮ್ಮ ಮತ್ತು ದೇವರ ನಡುವೆ ಇರುವವರೆಗೂ ಸುರಕ್ಷಿತವಾಗಿರುತ್ತವೆ. ಸಮಯ ಬಂದಾಗ ಯಶಸ್ಸು ತಾನಾಗಿಯೇ ಕಾಣಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೊಸದನ್ನು ಪ್ರಾರಂಭಿಸಬೇಕು ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆರಂಭ ದೊಡ್ಡದಾಗಿರಬೇಕೆಂದೇನಿಲ್ಲ. ಒಂದು ಸಣ್ಣ ಹೆಜ್ಜೆ ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶ ನೀಡಬಹುದು. ಯಾವುದೇ ಬೃಹತ್ತು ಒಂದು ಸಣ್ಣ ಬೀಜದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಸಣ್ಣವೆಂದು ಭಾವಿಸಿ ಕೈಬಿಡಬೇಡಿ. ಈ ಇಡೀ ಭವಿಷ್ಯವಾಣಿಯ ಸಾರಾಂಶ ಒಂದೇ: ನೀವು ಭೇಟಿಯಾಗುವ ವ್ಯಕ್ತಿ ಒಬ್ಬ ವ್ಯಕ್ತಿಯು ಮುಖ್ಯನಾಗಿರುವುದಿಲ್ಲ, ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವವರಾಗಿರಬಹುದು. ಆದ್ದರಿಂದ ಅವಸರದಲ್ಲಿ ಯಾರನ್ನೂ ಒಪ್ಪಿಕೊಳ್ಳಬೇಡಿ ಮತ್ತು ಯಾವುದೇ ಕಾರಣವಿಲ್ಲದೆ ಯಾರನ್ನೂ ತಿರಸ್ಕರಿಸಬೇಡಿ. ಸಮಯ ತನ್ನ ಕೆಲಸವನ್ನು ಮಾಡಲು ಬಿಡಿ ಮತ್ತು ನೀವು ಜಾಗೃತರಾಗಿರಿ. ಜೀವನದಲ್ಲಿ ಅತ್ಯಂತ ದೊಡ್ಡ ಅದೃಷ್ಟವೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗುವುದು ಮಾತ್ರವಲ್ಲ, ಅವರನ್ನು ಸರಿಯಾಗಿ ಗುರುತಿಸುವುದು. ಅನೇಕರು ಅವಕಾಶದ ಎದುರೇ ನಿಂತಿದ್ದರೂ ಅದನ್ನು ಕಳೆದುಕೊಳ್ಳುತ್ತಾರೆ, ಆದರೆ ಕೆಲವರು ಅದೇ ಸಾಮಾನ್ಯ ಭೇಟಿಯಲ್ಲಿ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಆ ಕ್ಷಣ ಬಂದಾಗ ಅದನ್ನು ಗುರುತಿಸುವಷ್ಟು ತಿಳುವಳಿಕೆ, ತಾಳ್ಮೆ ಮತ್ತು ಸಕಾರಾತ್ಮಕ ನಿಮ್ಮಲ್ಲಿರಲಿ. ಸರಿಯಾದ ನಿರ್ಧಾರ ತೆಗೆದುಕೊಂಡು ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ಸಾಧ್ಯವಾಗಲಿ. ಮಹಾದೇವನ ಕೃಪೆ ನಿಮ್ಮ ಮೇಲಿರಲಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ವಿವೇಕವಿರಲಿ. ನಿಮ್ಮ ಪ್ರತಿಯೊಂದು ನಿರ್ಧಾರ ಯಶಸ್ವಿಯಾಗಲಿ ಮತ್ತು ನಿಮ್ಮ ಜೀವನದಲ್ಲಿ ಇಂತಹ ಶುಭ ಅವಕಾಶಗಳು ನಿರಂತರವಾಗಿ ಬರುತ್ತಿರಲಿ. ಹರ ಮಹಾದೇವ್. ಧನ್ಯವಾದಗಳು.